ಇನ್ನೊಂದು ನೋಡಿ ಏನಪ್ಪ ಅಂದರೆ ಮಿಶ್ರಲೋಹಗಳ ಬಗ್ಗೆ ಕೆಲವು ಉದಾಹರಣೆಗಳು ಕೊಟ್ಟಾರೋ ಅರ್ಥಾಗತ್ತಾ. ಹಾಗಾದರೆ ಮಿಶ್ರಲೋಹದಲ್ಲಿ ಸಾಮಾನ್ಯ ಒಂದು ಮಿಶ್ರಲೋಹಗಳ ಒಂದು ಘಟಕದಲ್ಲಿ ಒಂದು ಪಾದರಸವಾಗಿದ್ದರೆ ಅರ್ಥಾಗತ್ತಾ, ಪಾದರಸದ ಒಂದು ಸಂಕೇತ ಏನಪ್ಪ ಅಂದ್ರೆ HG ಅಂತ ಕರಿತೀವಿ. ಹಾಗಾದರೆ ಈ ಪಾದರಸ ಇತ್ತು ಅಂದರೆ ನಾವು ಅದನ್ನು ಅಮಾಲ್ಗಮ್ ಅಂತ ಕರಿತೀವಿ. ಮೊನ್ನೆ ಪರೀಕ್ಷೆಯಲ್ಲಿ ಕೇಳ್ಯಾರು ಅಮಾಲ್ಗಮ್ ಎಂದರೇನು ಅಂತ ಕೇಳ್ಯಾರ. ಆದ್ದರಿಂದ ಅಲ್ಲಿ ಮಿಶ್ರಲೋಹಗಳಲ್ಲಿ ಒಂದು ಘಟಕ ಅದರಲ್ಲಿ ಪಾದರಸ ಆಗಿದ್ದರೆ ನಾವು ಅದನ್ನು ಅಮಾಲ್ಗಮ್ ಅಂತ ಕರಿತೀವಿ. ಇನ್ನು ಮಿಶ್ರಲೋಹದ ಒಂದು ವಿದ್ಯುತ್ ವಾಹಕತೆ ಅಥವಾ ಅದರ ದ್ರವಣ ಬಿಂದು ಶುದ್ಧ ಲೋಹಕ್ಕಿಂತ ಕಡಿಮೆ ಇರ್ತದೆ. ನೋಡಿ, ಲೋಹಗಳ ಮಿಶ್ರಲೋಹದ ಏನಿರ್ತದೆ ಅದರ ಒಂದು ವಿದ್ಯುತ್ ವಾಹಕತೆ ಮತ್ತು ದ್ರವಣ ಬಿಂದು ಕರಗುವ ಬಿಂದು ಅದರ ಶುದ್ಧ ಲೋಹಕ್ಕಿಂತ ಕಡಿಮೆ ಇರ್ತದೆ. ಆ ಕಾರಣದಿಂದ ಏನು ಮಾಡ್ತಾರೋ ತಾಮ್ರ ಮತ್ತು ಸತುವಿನ ಮಿಶ್ರಲೋಹವಾದಂಥ ಹಿತ್ತಾಳೆ, ನೋಡಿ ಹಿತ್ತಾಳೆ ಅನ್ನುವಂಥದ್ದು ಒಂದು ಮಿಶ್ರಲೋಹ. ಇದರಲ್ಲಿ ತಾಮ್ರ ಮತ್ತು ಸತು ಇರ್ತದೆ. ಇನ್ನು ತಾಮ್ರ ಮತ್ತು ತವರವನ್ನು ಕೂಡಿದಂತಹ ಕಾಪರ್ ಮತ್ತು ತವರವನ್ನು ಕೂಡಿದಂತಹ ಒಂದು ಮಿಶ್ರಲೋಹ ಕಂಚು ಅಂತ ಹೇಳ್ತಾರೆ. ಅದಕ್ಕೆ ಕಂಚು ಅಂತ ಕರೀತಾರೆ. ಇವುಗಳ ಇವು ಒಳ್ಳೆಯ ವಿದ್ಯುತ್ ವಾಹಕಗಳಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಆದರೆ ತಾಮ್ರವನ್ನು ವಿದ್ಯುತ್ ಮಂಡಲದಲ್ಲಿ ಬಳಸ್ತಾರೆ. ಮತ್ತು ಸೀಸ ಮತ್ತು ತವರ ಎರಡರ ಒಂದು ಮಿಶ್ರಲೋಹ ಒಂದು ಬೆಸುಗೆ ಲೋಹ ಅಂತ ಕರಿತೀವಿ. ನಾವು ಹೇಳ್ತೀವಿ ಬೆಸುಗೆ ಲೋಹ ಅಂತ ಕರಿತೀವಿ. ಅದರ ದ್ರವಣ ಬಿಂದು ಕಡಿಮೆ ಇರ್ತದೆ ಮತ್ತು ಅದನ್ನು ವಿದ್ಯುತ್ ತಂತಿಗಳನ್ನ ಬೆಸೆಯಲು ಬಳಸುತ್ತಾರೆ ಅನ್ನುವಂಥದ್ದನ್ನು ಬಿಡ್ಕೋಬೇಕು. ಇಲ್ಲಿ ಏನಪ್ಪ ಅಂತಂದರೆ ಒಂದು ಅಮಾಲ್ಗಮ್, ಆಮೇಲೆ ಮತ್ತೊಂದು ಹಿತ್ತಾಳೆ ಬರ್ತದೆ. ಹಿತ್ತಾಳೆ ಆದ ನಂತರ ಏನಪ್ಪ ಅಂದರೆ ಕಂಚು ಅನ್ನುವಂಥದ್ದನ್ನು ದಯವಿಟ್ಟು ನೆನಪನ್ನು ಇಟ್ಕೊಳ್ಬೇಕು. ಕಂಚು ಅದನ್ನ ಬೆಸುಗೆ ಲೋಹ. ಈ 4 ಮಿಶ್ರಲೋಹಗಳು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ಒಂದು ಅಮಾಲ್ಗಮ್, ಮತ್ತೊಂದು ಹಿತ್ತಾಳೆ ಇರುತ್ತೆ. ಅಮಾಲ್ಗಮ್, ಹಿತ್ತಾಳೆ, ಕಂಚು ಮತ್ತು ಬೆಸುಗೆ ಲೋಹ. ಈ 4 ಮಿಶ್ರಲೋಹಗಳನ್ನು ದಯವಿಟ್ಟು ಗಮನಿಸಿರಿ ಅಂತ. ಹಾಗೂ ಇಲ್ಲಿ ಒಂದು ವಿಶೇಷವಾದಂಥದ್ದು ಒಂದು ನೆನಪಿಟ್ಕೋಬೇಕು. 24 ಕ್ಯಾರೆಟ್ ಬಂಗಾರ ಮತ್ತು 22 ಕ್ಯಾರೆಟ್ ಬಂಗಾರ ಅಂತ ಹೇಳ್ತಾರೆ. ಹಾಗಾದರೆ 24 ಕ್ಯಾರೆಟ್ ಬಂಗಾರ ಅಂದರೆ ಅದು ಶುದ್ಧವಾದ ಚಿನ್ನ, ಅದರಲ್ಲಿ ಯಾವುದೇ ಮಿಶ್ರಣ ಇರೋದಿಲ್ಲ. ಆ ಕಾರಣದಿಂದ ನಾವು ಶುದ್ಧ ಚಿನ್ನ ಅಂತ ಕರಿತೀವಿ. ಅದು ಮೃದುವಾಗಿರ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಹಾಗಾದರೆ ಅದನ್ನು ಆಭರಣಗಳ ತಯಾರಿಕೆಗೆ ಅದು ಬಳಸೋದು ಸೂಕ್ತ ಅಲ್ಲ. ಭಾಳ ಮೃದು ಇರುತ್ತೆ, ಆಭರಣಗಳು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ಅದಕ್ಕೆ ಬೆಳ್ಳಿಯನ್ನು ಸೇರಿಸ್ತಾರೆ ಅಥವಾ ಒಂದು ತಾಮ್ರವನ್ನು ಕೂಡ ಸೇರಿಸಿ ಅದನ್ನು ಗಟ್ಟಿ ಮಾಡ್ತಾರೆ. ಅದಕ್ಕೆ ನಮ್ಮ ಭಾರತದಲ್ಲಿ ಸಾಮಾನ್ಯ 22 ಕ್ಯಾರೆಟ್ ಚಿನ್ನ ಸಿಗ್ತದೆ. 22 ಕ್ಯಾರೆಟ್ ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ. 24 ಸಿಗ್ತದೆ, ಆದರೆ 24 ಸಿಕ್ಕರೂ ಕೂಡ ಅದು ಆಭರಣ ತಯಾರಕ್ಕೆ ಸಾಧ್ಯ ಆಗೋದಿಲ್ಲ. 22 ಕ್ಯಾರೆಟ್ ಚಿನ್ನವನ್ನು ನಾವು ಆಭರಣ ತಯಾರಿಕೆಗೆ ಬಳಸ್ತೀವಿ. ಅಂದರೆ 22 ಅಂದರೆ ಇದರ ಅರ್ಥ ಏನು? ಒಂದು ಚಿನ್ನದ 2ರಷ್ಟು ಭಾಗ ಅದರಲ್ಲಿ ತಾಮ್ರ ಮತ್ತು ಬೆಳ್ಳಿಯನ್ನು ಬೆರೆತಿರ್ತದೆ. ನಾವು ಅದಕ್ಕೆ ಏನಂತೀವಿ 22 ಕ್ಯಾರೆಟ್ ಅಂತ ಕರಿತೀವಿ. 24 ಕ್ಯಾರೆಟು ಅತ್ಯಂತ ಶುದ್ಧವಾದಂತಹ ಬಂಗಾರ ಅಂತ ನೆನ್ಪಿಟ್ಕೋರಿ ಮತ್ತು ಮೃದುವಾಗಿರ್ತದೆ ಅನ್ನೋಂಥದ್ದನ್ನು ನೆನ್ಪಿಟ್ಕೋಬೇಕು. ಹೀಗೆ ಈ ಶುದ್ಧವಾದಂಥ 24 ಕ್ಯಾರೆಟ್ ಬಂಗಾರನ ಆಭರಣಗಳ ತಯಾರಿಕೆಯಲ್ಲಿ ಬಳಸೋಕ್ಕಾಗೋದಿಲ್ಲ. ಆ ಕಾರಣದಿಂದ ಆ ಒಂದು ಏನಪ್ಪ ಅಂದ್ರೆ ಬೆಳ್ಳಿ ಅಥವಾ ತಾಮ್ರವನ್ನು ಸೇರಿಸಿ ಗಟ್ಟಿ ಮಾಡ್ತಾರೆ ಅದನ್ನು. ಆ ಕಾರಣದಿಂದ ಅದರಲ್ಲಿ 22 ಕ್ಯಾರೆಟ್ ಅಂತ ಹೇಳ್ತಾರೆ ಅದನ್ನು. ಅಂದರೆ ಅದರ ಅರ್ಥ ಏನು? 24ರಲ್ಲಿ 2ರಷ್ಟು ಭಾಗ ತಾಮ್ರ ಅಥವಾ ಬೆಳ್ಳಿ ಬೆರೆತಿರ್ತದೆ ಅಂತ ಹೇಳ್ಬೋದು. ಅದನ್ನು ನಾವು 22 ಕ್ಯಾರೆಟ್ ಅಂತ ಕರಿತೀವಿ. ಈ ರೀತಿ ಈ ಮಿಶ್ರ ಲೋಹಗಳು 4 ಪ್ರಮುಖವಾದಂಥ ಲೋಹಗಳಿದಾವೆ. ಹಾಗೂ ಆ ಒಂದು ಚಿನ್ನದ ಬಗ್ಗೆ 24 ಕ್ಯಾರೆಟ್ ಅಂದ್ರೇನು, 22 ಕ್ಯಾರೆಟ್ ಚಿನ್ನ ಅಂದರೆ ಏನು ಅನ್ನುವಂಥದ್ದನ್ನು ಗಮನಿಸಿರಿ ಅನ್ನುವಂಥದ್ದನ್ನು ಹೇಳ್ಬೋದು. ಓಕೆ, ಧನ್ಯವಾದಗಳು.